ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಮನೆ ನೀಟಾಗಿಲ್ಲದೆ ಇರಲು ಕಾರಣ ನಾವು ಮಾಡುವಂಥ ಕೆಲವೊಂದು ಮಿಸ್ಟೇಕ್ಸ್. ಮನೆ ಯಾವಾಗಲೂ ಸ್ವಚ್ಛವಾಗಿರಬೇಕು ಅನ್ನೋದಾದರೆ ಲೇಡೀಸ್ಗೆ ಖಂಡಿತವಾಗ್ಲೂ ಕೂಡ ಕೆಲವೊಂದು ಅಭ್ಯಾಸಗಳನ್ನೋದು ಇರಲೇಬೇಕು. ಆ ಅಭ್ಯಾಸಗಳು ಯಾವುದು? ಗಂಟೆಗಟ್ಟಲೆ ಮಾಡುವಂಥ ಮನೆ ಕ್ಲೀನಿಂಗ್ ನಿಮಿಷಗಳಲ್ಲಿ ಯಾವ ರೀತಿ ಮುಗಿಸ್ಕೊಳ್ಬೋದು ಅನ್ನೋದು ಕ್ಲಿಯರ್ ಆಗಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸಕ್ಕೆ ಸ್ಟ್ರೆಸ್ ಆಗದಿರಾ ಈಸಿಯಾಗಿ ನಿಮಿಷಗಳಲ್ಲಿ ಮನೆನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಗಂಟೆಗಳಲ್ಲ, ನಿಮಿಷಗಳಲ್ಲಿ. ಈ ಟಿಪ್ಸ್ ನಿಮಗೂ ಕೂಡ ಬೇಕಾ? ಆದರೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋದಲ್ಲಿ 7ರಿಂದ 8 ರೀತಿಯಾಗಿರುವಂಥ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ಐಡಿಯಾಸ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಇದರಿಂದ ಡೆಫಿನೆಟ್ಲಿ ಈ ಐಡಿಯಾಸ್ ಎಲ್ಲ ಕೂಡ ಅಟ್ ಪ್ರೆಸೆಂಟ್ ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡಬೇಕಾದ್ರೆ, ಆರ್ಗನೈಸ್ ಮಾಡ್ಕೊಳ್ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೊಳ್ಬೋದು. ಫಸ್ಟು ಬೆಡ್ ಸೈಡ್ ಟೇಬಲಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಈ ಒಂದು ಡ್ರಾಸಲ್ಲಿರುವಂತಹ ಎಲ್ಲ ಐಟಮ್ಸ್ನ ಕೌಂಟರ್ ಮೇಲೆ ಇಟ್ಕೊಂಡು ಈ ಒಂದು 2 ಡ್ರಾಸ್ನ ಕೂಡ ಕ್ಲೀನಿಂಗ್ ಲಿಕ್ವಿಡಿಂದ ಮೈಕ್ರೋಫೈಬರ್ ಕ್ಲಾತ್ನ ಯೂಸ್ ಮಾಡಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನೋಡಿದಾಗ ನಿಮಗೆ ಎಷ್ಟು ಈಸಿ ಅನ್ನಿಸ್ತಿದೆಯೋ, ಈ ಒಂದು ಕ್ಲೀನಿಂಗ್ ಆರ್ಗನೈಸ್ ಮಾಡಬೇಕಾದ್ರೂ ಕೂಡ ನನಗೆ ಅಷ್ಟೇ ಈಸಿ ಆಯಿತು. ವಿತಿನ್ 4 to 5 ಮಿನಿಟ್ಸಲ್ಲೇ ಈ ಒಂದು ವರ್ಕ್ ಅನ್ನೋದು ಕಂಪ್ಲೀಟ್ ಆಗಿದೆ. ಕಾರಣ, ಮನೆ ಕೆಲಸ ಮಾಡುವಾಗ ಪ್ರತಿಯೊಂದು ವಸ್ತುಗೂ ಕೂಡ ಅದರದೇ ಆದಂಥ ಜಾಗನ ಸೆಟ್ ಮಾಡ್ಕೊಳ್ತೀನಿ. ಎಲ್ಲದಕ್ಕೂ ಆರ್ಗನೈಸರ್ಸ್ನೇ ಯೂಸ್ ಮಾಡಬೇಕು ಅಂತ ಏನಿಲ್ಲ. ವೇಸ್ಟ್ ಅಂತ ಬಿಸಾಡುವಂತಹ ವಸ್ತುಗಳಿಂದ ಕೂಡ ಆರ್ಗನೈಸರ್ಸ್ನ ನಾನು ರೆಡಿ ಮಾಡ್ಕೊಳ್ತೀನಿ. ಸೊ ಈ ಥರದ ವೀಡಿಯೋಸ್ನ ನಾನು ಈಗಾಗಲೇ ಕೆಲವೊಂದನ್ನು ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಝೀರೋ ಕಾಸ್ಟ್ ಆರ್ಗನೈಸೇಷನ್ ಅನ್ನೋ ಒಂದು ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಬೆಡ್ ಸೈಡ್ ಟೇಬಲ್ ಪಕ್ಕದಲ್ಲೇ ಒಂದು ಮಸ್ಕಿಟೋ ಬ್ಯಾಟ್ ಮತ್ತು ಚಾರ್ಜರ್ ಕೂಡ ಇದೆ. ಚಾರ್ಜರ್ ಕೊಳೆ ಆಗಿದ್ದರಿಂದ ಅದನ್ನು ಕೂಡ ಇಮಿಡಿಯೇಟಾಗಿ ಕ್ಲೀನ್ ಮಾಡಿದೆ. ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ, ಮೊದಲು ವೈರ್ ಯಾವ ಥರ ಇತ್ತು, ಕ್ಲೀನ್ ಮಾಡಿದ್ಮೇಲೆ ಯಾವ ರೀತಿ ಇದೆ ಅಂತ. ಅದೇ ಥರ ಈ ಒಂದು ಬ್ಯಾಟ್ ಮೇಲೂ ಕೂಡ ಸಣ್ಣ ಸಣ್ಣ ಧೂಳು ಮತ್ತು ಕೊಳೆ ಎಲ್ಲನೂ ಆಗಿದೆ. ಈ ಬ್ಯಾಟ್ನ ಕೂಡ ಇದೇ ಕ್ಲಾತಿಂದನೇ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ರೂಮ್ ಇದ್ದರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಅಂದ್ಕೊಳ್ತಿದ್ದೀರಲ್ಲ, 4-5 ರೂಮ್ ಇದ್ರೂ ಕೂಡ ಅಷ್ಟೇ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದು ಇನ್ನೊಂದು ಬೆಡ್ರೂಮ್ನ ಬೆಡ್ ಸೈಡ್ ಟೇಬಲ್ ನೋಡ್ತಿದ್ದೀರಲ್ವಾ. ಫಸ್ಟಿಗೆ ನಾನು ಅದರಲ್ಲಿರುವಂತಹ ಎಲ್ಲ ಕಿಚನ್ ಟವಲ್ಸ್ನ ಪಕ್ಕಕ್ಕೆ ಇಟ್ಟಿದ್ದೀನಿ. ಮಕ್ಕಳು ಆಟಾಡಬೇಕಾದ್ರೆ ಈ ಒಂದು ಹೋಲ್ಡರು ಸ್ಕ್ರೂ ಎಲ್ಲ ಲೂಸ್ ಆಗಿತ್ತು, ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ತಿದ್ದೀನಿ. ಈ ಥರ ಸಣ್ಣ ಪುಟ್ಟ ರಿಪೇರ್ಸ್ ಎಲ್ಲ ಕಾಣಿಸ್ದಾಗಲೇ ಸರಿ ಮಾಡ್ಕೊಂಡ್ರೆ ಬೆಟರು. ಪೂರ್ತಿ ಕಿತ್ತೋಗೋವರೆಗೂ ವೆಯ್ಟ್ ಮಾಡಿದ್ದೀವಿ ಅಂದರೆ ಬೇರೆದನ್ನು ಮತ್ತೆ ಹೊಸ ತಂದೆ ಚೇಂಜ್ ಮಾಡಬೇಕಾಗತ್ತೆ. ಈ ಥರ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಇದ್ದಾಗ ಅಡುಗೆನ ಈಸಿಯಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿ, ಕ್ವಿಕ್ಕಾಗಿ ಆಗೋ ಥರನೇ ಮಾಡ್ಕೊಳ್ತೀನಿ. ಅಡುಗೆ ಆರೋಗ್ಯವಾಗಿ ಕ್ವಿಕ್ಕಾಗಿ ಆಗಬೇಕು ಅನ್ನೋದಾದರೆ ನಾವು ಯೂಸ್ ಮಾಡೋವಂಥ ಯುಟೆನ್ಸಿಲ್ಸ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ನಾನು ಈ ಬಾರಿ ಕೂಡ ಕೆಲವೊಂದು ಯುಟೆನ್ಸಿಲ್ಸ್ನ ತರಿಸ್ಕೊಂಡಿದ್ದೀನಿ. ಈ ಯುಟೆನ್ಸಿಲ್ಸ್ನ ಇಂಡಿಯಾಸ್ ನಂಬರ್ 1 ಕಿಚನ್ ವೇರ್ ಬ್ರ್ಯಾಂಡ್ ಇಂಡಸ್ ವ್ಯಾಲಿಯಿಂದ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಫಸ್ಟ್ ಒನ್ ಸಾಟಾ ಪ್ಯಾನ್ ನೋಡ್ತಾ ಇದ್ದೀರಲ್ಲ, ತುಂಬ ಕ್ಯೂಟ್ವಾಗಿ ಅಗಲವಾಗಿ ಇದೆ. ಇದು ಟ್ರೈಪ್ಲೆ ಲಾಂಗ್ ಲಾಸ್ಟಿಂಗ್ 3 ಲೇಯರ್ಡ್ ಬಾಡಿ ಆಗಿರುತ್ತೆ. ಇದರಲ್ಲಿ ಮಾಡುವಂಥ ಅಡುಗೆ ಯಾವುದೇ ಕಾರಣಕ್ಕೂ ಸ್ಟಿಕ್ ಆಗಲ್ಲ, ಸೀದೋಗಲ್ಲ. ಈಸಿಯಾಗಿ ಈ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಬೋದು. ಈವನ್ ಆಗಿ ಈಟ್ ಪ್ರೊಡ್ಯೂಸ್ ಆಗೋದ್ರಿಂದ ಅಡುಗೆ ಅನ್ನೋದು ಫಾಸ್ಟಾಗಿ ಆಗುತ್ತೆ. ಬಾಟಮ್ ಬಂದು ಇದು ಇಂಡಕ್ಷನ್ ಬೇಸ್ ಕೂಡ ಹೌದು, ನಾರ್ಮಲ್ ಸ್ಟವ್ ಮೇಲೆ ಕೂಡ ಮಾಡ್ಕೊಳ್ಬೋದು. ಡಿಶ್ ವಾಷರ್ ಸೇಫ್ ಕೂಡ. ನಾನಿಲ್ಲಿ ತಗೊಂಡಿರುವಂಥದ್ದು ಮೀಡಿಯಮ್ ಸೈಜ್ 2 ಲೀಟರ್ ಕೆಪಾಸಿಟಿ 22 ಸೆಂಟಿಮೀಟರ್ ಆಗಲ್ಲ. ಇದಕ್ಕೆ ಸ್ಟೈನ್ಲೆಸ್ ಸ್ಟೀಲ್ ಲಿಡ್ ಕೂಡ ಬಂದಿದೆ. ನೋಡಕ್ಕೆ ಕ್ಯೂಟ್ ಆಗಿದೆ ಅಲ್ವಾ, ಅಷ್ಟೇ ಹೆವಿಯಾಗಿ ಕೂಡ ಇದೆ. ಇವ್ರ ಹತ್ರ ನಾನು ಇದಕ್ಕಿಂತ ಮುಂಚೆ ಕೂಡ ತುಂಬಾ ಕುಕ್ವೇರ್ಸ್ನ ತಗೊಂಡಿದ್ದೀನಿ. ಅದರ ಕ್ವಾಲಿಟಿ ಇಷ್ಟ ಆಗಿ ಮತ್ತೆ ಒಂದು 2 ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಇದೆಲ್ಲದರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ಸಾಟೆ ಪ್ಯಾನ್ ಅಲ್ಲಿ ತರಕಾರಿನ ಸಾಟೆ ಮಾಡ್ಕೊಳ್ಬೋದು. ಈ ರೀತಿ ಲೆಮನ್ ರೈಸ್, ಗೀ ರೈಸ್ ಎಲ್ಲ ಕೂಡ ಮಾಡ್ಕೊಳ್ಬೋದು. ಪೊಂಗಲ್ ಮಾಡ್ಕೊಳ್ಬೋದು, ಪಾಯಸ ಮಾಡ್ಬೋದು, ಜಾಮೂನ್ ಕೂಡ ಮಾಡ್ಬೋದು. ಅಗಲವಾಗಿರೋ ಕಾರಣ ಜಾಮೂನ್ಸ್ನ ಇದರಲ್ಲಿ ಹಾಕಿದಾಗ ಈವನ್ ಆಗಿ ಶುಗರ್ ಸಿರಪ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಪ್ರಾಡಕ್ಟ್ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಾನು ಸ್ಕ್ರೀನ್ ಮೇಲೆ ಕೊಡ್ತಾ ಇರುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡಿ ತಗೊಳ್ಳೋದಾದ್ರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸೆಕೆಂಡ್ ಪ್ರಾಡಕ್ಟ್ ಬಂದು ಪ್ರೆಷರ್ ಕುಕ್ಕರ್ ಸಪರೇಟರ್ಸ್. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ 2 ಸಪರೇಟರ್ಸ್ನ ಕೊಟ್ಟಿರ್ತಾರೆ. ಇದು ಕೂಡ ಸ್ಟೈನ್ಲೆಸ್ ಸ್ಟೀಲ್, ತುಂಬ ಹೆವಿ ಆಗಿದೆ. ಇದಕ್ಕೆ ಬಂದಿರುವಂಥ ಲಾಕ್ ಸಿಸ್ಟಮ್ ಕೂಡ ತುಂಬ ಕನ್ವೀನಿಯೆಂಟ್ ಆಗಿದೆ. ಒಂದೇ ಕುಕ್ಕರಲ್ಲಿ 2 ರೀತಿಯಾಗಿರುವಂಥ ಅಡುಗೆಗಳನ್ನ ಒಂದೇ ಸರಿ ಕುಕ್ ಮಾಡ್ಕೊಳ್ಬೋದು. ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದ್ರಿಂದ ತೋರಿಸ್ತಾ ಇದ್ದೀನಿ. ಇದೇ ಒಂದು ಸಪರೇಟರ್ಸಲ್ಲಿ ತುಂಬ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಗಳನ್ನ ಕೂಡ ನೀವು ಟ್ರೈ ಮಾಡ್ಬೋದು. ಗೀ ರೈಸ್ ಮತ್ತು ವೆಜಿಟೇಬಲ್ಸ್ನ ಯಾವುದೇ ರೀತಿ ವಾಟರ್ನ ಹಾಕ್ದಿರಾ ಸ್ಟೀಮಲ್ಲೇ ಬೇಯಿಸ್ಕೊಳ್ಬೋದು. ನಾನಿಲ್ಲಿ ಈ ಸಪರೇಟರ್ಸ್ನ ಯೂಸ್ ಮಾಡಿ 2 ರೆಸಿಪಿನ ಮಾಡ್ತಾ ಇದ್ದೀನಿ. ಒಂದು ತರಕಾರಿ ಸಾಂಬಾರ್, ಇನ್ನೊಂದು ಕಡಲೆಕಾಳು ಉಸುಳಿ.
ವಿಡಿಯೋದಲ್ಲಿ ತೋರಿಸ್ದಂಗೆ ಕಡಲೆಕಾಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನೀರೆಲ್ಲ ಏನು ಹಾಕೋ ಅವಶ್ಯಕತೆ ಇರಲ್ಲ. ನಿಮ್ಗೆ ಬೇಕು ಅಂದರೆ ಜಸ್ಟ್ ಒಂದು 2 ಟೇಬಲ್ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ತರಕಾರಿ ಸಾಂಬಾರಿಗೆ ನೀವು ಯಾವ ಥರ ಮಾಡ್ತೀರೋ ಅದೇ ಥರನೇ ಫಾಲೋ ಆಗ್ಬೋದು. ಈಗ ಇದನ್ನು ಲಾಕ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಡ್ತಾ ಇದ್ದೀನಿ. ಈ ಸಪರೇಟರ್ಸು ಕೂಡ ನಿಮಗೆ ಸೈಜಸ್ ವೈಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ ಸೈಜ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನಾನಿಲ್ಲಿ 2 ವಿಸಿಲ್ಸ್ನ ಹಾಕ್ಸಿದ್ದೀನಿ. ಈಗ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಇಂಡಸ್ ವ್ಯಾಲೆ ವೆಬ್ಸೈಟಲ್ಲಿ ಎಲ್ಲ ರೀತಿಯ ಕುಕ್ವೇರ್ಸು ಕೂಡ ಅವೈಲಬಲ್ ಇದೆ. ಇದಕ್ಕಿಂತ ಮುಂಚೆ ನಾನು ಯಾವ್ಯಾವ ಕುಕ್ವೇರ್ಸ್ನೆಲ್ಲ ತರಿಸ್ಕೊಂಡಿದ್ದೀನಿ ಎಲ್ಲಾದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಕೂಪನ್ ಕೋಡ್ನ ಅಪ್ಲೈ ಮಾಡಿ ನೀವು ತೊಗೊಳ್ಳೋದಾದರೆ 12% ಕೂಡ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತೂ ಸಿಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಪ್ರಾಡಕ್ಟ್ಸ್ ಮೇಲೆ ಮಾತ್ರನೇ ಅಲ್ಲ, ಯಾವುದೇ ಪ್ರಾಡಕ್ಟ್ನ ಇವರ ವೆಬ್ಸೈಟಲ್ಲಿ ನೀವು ಬೈ ಮಾಡಿದ್ರು ಕೂಡ ಈ ಒಂದು ಕೂಪನ್ ಕೋಡ್ನ ಅಪ್ಲೈ ಮಾಡೋದಾದರೆ ಎಕ್ಸ್ಟ್ರಾ 12% ಕೂಡ ಡಿಸ್ಕೌಂಟ್ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ಕ್ಲೀನಿಂಗ್ ವಿಚಾರಕ್ಕೆ ಬರೋದಾದ್ರೆ ಸ್ಟಡಿ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಸ್ಟಡಿ ಟೇಬಲ್, ಡ್ರೆಸ್ಸಿಂಗ್ ಟೇಬಲ್, ಬೆಡ್ ಸೈಡ್ ಟೇಬಲ್ ಇದೆಲ್ಲ ಕೂಡ ಮೈನ್ಯೂಟ್ ಥಿಂಗ್ಸ್ ಅಂತ ಅನಿಸ್ಬೋದು. ಬಟ್ ಈ ಮೈನ್ಯೂಟ್ ಥಿಂಗ್ಸ್ನೇ ಹಬ್ಬ ಹತ್ರ ಬಂದಂಗೆ ಕೆಲಸ ಜಾಸ್ತಿಯಾಗಿ ಇಗ್ನೋರ್ ಮಾಡ್ತಿರ್ತೀವಿ. ಆ ಥರ ಆಗಬಾರ್ದು ಅನ್ನೋದಾದ್ರೆ ಸ್ಟಾರ್ಟಿಂಗಲ್ಲೇ ಈ ರೀತಿ ಕೆಲಸಗಳನ್ನ ಜಸ್ಟ್ 1 ಡೇ ಅಥವಾ 2 ಡೇಸಲ್ಲೇ ಮುಗಿಸ್ಕೊಳ್ಬೋದು. ಅದು ಕೂಡ ಎಲ್ಲ ರೂಟೀನ್ಸ್ನ ಫಾಲೋ ಮಾಡ್ತಾ ರಿಲ್ಯಾಕ್ಸಿಂಗ್ ಆಗಿ ಮಾಡ್ಕೊಳ್ಬೋದು. ಮೊದಲು ನಾನು ಟೇಬಲ್ ಕೌಂಟರ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಟೇಬಲ್ ಡ್ರಾಸಲ್ಲಿರುವಂಥ ವಸ್ತುಗಳೆಲ್ಲ ಇದ್ರ ಮೇಲೆ ಇಡ್ಬೋದು ಅನ್ನೋದ್ರಿಂದ. ನೆಕ್ಸ್ಟ್ ಈಗ ಟೇಬಲ್ ಡ್ರಾಸ್ನ ಕ್ಲೀನ್ ಮಾಡ್ಕೊಳ್ತೀನಿ. ಮೊದಲು ನಾನು ಇದರಲ್ಲಿರುವಂತಹ ಎಲ್ಲ ಐಟಮ್ಸ್ನ ಕೌಂಟರ್ ಮೇಲೆ ಇಟ್ಕೊಳ್ತೀನಿ. ಆಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿ ಒಂದ್ಸರಿ ವೈಪ್ ಮಾಡಿಬಿಟ್ಟು ಎಲ್ಲ ವಸ್ತುಗಳನ್ನ ಅದರಲ್ಲಿ ಜೋಡಿಸ್ತೀನಿ. ನೀವು ನಮ್ಮ ರೆಗ್ಯುಲರ್ ಫಾಲೋವರ್ ಆಗಿದ್ರೆ ನಿಮಗೆ ಗೊತ್ತೇ ಇರುತ್ತೆ. ಆಲ್ಮೋಸ್ಟ್ 2 ಮಂತ್ಸ್ ಬ್ಯಾಕ್ ಏನೋ ನಾನು ಒಂದು ವಿಡಿಯೋನ ಶೇರ್ ಮಾಡಿದ್ದೆ, ಫ್ರೀ ಇದ್ದಾಗ ಮನೇನ ಯಾವ ರೀತಿ ಆರ್ಗನೈಸ್ ಮಾಡ್ಕೊಳ್ಬೋದು ಅಂತ. ಸೊ ಆ ವಿಡಿಯೋದಲ್ಲಿ ನಾನು ಯಾವ್ಯಾವ ರೀತಿ ಜೋಡಿಸ್ಕೊಳ್ತೀನಿ, ಏನೇನು ವಸ್ತುಗಳನ್ನ ಇಡ್ತೀನಿ ಅನ್ನೋದು ಕೂಡ ಕ್ಲಿಯರ್ ಆಗಿ ತೋರಿಸಿದ್ದೆ. 2 ಮಂತ್ಸ್ ಬ್ಯಾಕ್ ಇದನ್ನ ಡಿಕ್ಲಟರ್ ಮಾಡಿ ಆರ್ಗನೈಸ್ ಮಾಡ್ಕೊಂಡಿದ್ರಿಂದ ಇವತ್ತು ನನಗೆ ಇದು ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಈಸಿ ಆಯಿತು. ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ತಾರೆ. ಬಟ್ ಮ್ಯಾರೇಜ್ ಸರ್ಟಿಫಿಕೇಟ್ಸ್ ಈಗೆಲ್ಲ ಮಾಡಿಸ್ತಿದ್ದಾರೇನೋ, ಬಿಫೋರ್ ಒಂದು 10-15 ಇಯರ್ಸ್ ಮ್ಯಾರೇಜ್ ಆಗಿರೋರು ಯಾರು ಮಾಡಿಸಿರಲ್ಲ. ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕಾದ್ರೆ ಅದರಲ್ಲಿ ಇದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಒಂದು ವೇಳೆ ಸರ್ಟಿಫಿಕೇಟ್ ಇಲ್ಲ ಅನ್ನೋದಾದರೆ ಅದೇ ಒಂದು ಫಾರ್ಮ್ ಕೊಡ್ತಾರೆ. ಆ ಒಂದು ಫಾರ್ಮ್ ಜೊತೆಗೆ ಒಂದು ಕಪಲ್ ಫೋಟೋ ಹಾಕ್ಬೇಕಾಗುತ್ತೆ. ಮ್ಯಾರಿಡ್ ಇರ್ಬೋದು ಅಥವಾ ಯಾವಾಗಾದ್ರೂ ಪೂಜೆಗಳಲ್ಲೆಲ್ಲ ತೆಗೆದಿರ್ತೀವಲ್ವ, ಆ ಥರದ ಫೋಟೋ ಹಾಕಿದ್ರೆ ಬೆಟರ್. ಅದನ್ನು ನಾವು ಫೋಟೋ ತೆಗೆಸ್ಕೊಂಡು ಅಲ್ಲಿ ಅವಾಗ ನಾನು ಅದಕ್ಕೆ ಲಿಂಕ್ ಮಾಡಿದ್ದೆ. ಎಕ್ಸ್ಟ್ರಾ ಫೋಟೋಸ್ ಕೂಡ ತೆಗೆದಿದ್ದಾರೆ, ಯೂಸ್ ಆಗುತ್ತೆ ಅನ್ನೋದ್ರಿಂದ ಅಲ್ಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗಿಫ್ಟಿಂಗ್ ಕವರ್ಸ್ ಬರುತ್ತೆ ಅಲ್ವಾ, ಆ ಗಿಫ್ಟಿಂಗ್ ಕವರ್ಸ್ನ ಇದು ಆಲ್ರೆಡಿ ಕ್ಲೀನಾಗೇ ಇದೆ. ನಾನು ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ. ಈ ಸೆಕ್ಷನ್ನ ಮಕ್ಕಳಿಗೂ ಟಚ್ ಮಾಡ್ತಿರ್ತಾರೆ. ಬಟ್ ಇಲ್ಲಿರೋ ಸೆಕ್ಷನ್ ಯಾವುದೇ ಕಾರಣಕ್ಕೂ ಮಕ್ಕಳೇನು ಟಚ್ ಮಾಡಲ್ಲ. ಡಸ್ಟ್ ಎಲ್ಲ ಏನೂ ಇಲ್ಲ, ನೀಟಾಗಿದೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಲೋಸ್ ಮಾಡ್ತೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದಕ್ಕೂ ನಾನು ಆರ್ಗನೈಸರ್ನ ಯೂಸ್ ಮಾಡಿಲ್ಲ. ಕೆಲವೊಂದು ಕಾರ್ಡ್ಬೋರ್ಡ್ ಬಾಕ್ಸಸ್ನ ಕೂಡ ಯೂಸ್ ಮಾಡಿಕೊಂಡು ವಸ್ತುಗಳನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಕ್ಲೀನಿಂಗ್ ಆರ್ಗನೈಸೇಷನ್ ಇಷ್ಟು ಈಸಿ ಆಗೋದಕ್ಕೋಸ್ಕರ 4-5 ಇಯರ್ಸಿಂದ ನಾನು ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡ್ತಾನೆ ಇದ್ದೀನಿ. ಯಾವುದೇ ಒಂದು ಜಾಗನ ಆರ್ಗನೈಸ್ ಮಾಡಬೇಕು ಅಂದರೆ ಇಮ್ಮಿಡಿಯೇಟಾಗಿ ಯಾವುದೇ ರೀತಿ ಆರ್ಗನೈಸರ್ಸ್ನ ಪರ್ಚೇಸ್ ಮಾಡಲ್ಲ. ಫಸ್ಟು DIYs ಅಥವಾ ಕಾರ್ಡ್ಬೋರ್ಡ್ ಬಾಕ್ಸಸ್ನ ಯೂಸ್ ಮಾಡಿಕೊಂಡು ಆ ಒಂದು ಏರಿಯಾನ ಆರ್ಗನೈಸ್ ಮಾಡ್ಕೊಳ್ತೀನಿ. ಈ ಥರ 0 ಕಾಸ್ಟಲ್ಲಿ ಆರ್ಗನೈಸ್ ಮಾಡ್ಕೊಳ್ಳೋದ್ರಿಂದ ನಾವು ಅಲ್ಲಿಟ್ಟಿರುವಂಥ ವಸ್ತುಗಳು ಕರೆಕ್ಟಾಗಿ ಆ ಏರಿಯಾಗೆ ಸೂಟ್ ಆಗುತ್ತಾ ಇಲ್ವಾ ಬೇರೆ ಪ್ಲೇಸಲ್ಲಿ ಚೇಂಜ್ ಮಾಡಬೇಕಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಆಗ ನಾನು ಕೆಲವೊಂದು ಚೇಂಜಸ್ನ ಮಾಡಿಕೊಂಡು ಯಾವ ಪ್ಲೇಸ್ಗೆ ಆ ವಸ್ತು ಸೂಟ್ ಆಗುತ್ತೆ ಅನ್ನೋದನ್ನು ಆ ಪ್ಲೇಸಲ್ಲಿ ಇಟ್ಟು ಒಂದು 2 ಇಯರ್ಸ್ವರೆಗೂ ಚೆಕ್ ಮಾಡ್ತೀನಿ. 2 ಇಯರ್ಸ್ ಆದಮೇಲೆ ಕರೆಕ್ಟಾಗಿ ಆ ಪ್ಲೇಸ್ಗೆ ಸೂಟ್ ಆಗುತ್ತೆ ಅನ್ನೋದಾದರೆ ಅವಾಗ ನಾನು ಆರ್ಗನೈಸರ್ನ ಪರ್ಚೇಸ್ ಮಾಡ್ತೀನಿ. ಇದರಿಂದ ಮನಿ ಕೂಡ ಸೇವ್ ಮಾಡ್ಬೋದು. ಮೊದಲೇ ನಾವು ಆರ್ಗನೈಸರ್ಸ್ನ ಪರ್ಚೇಸ್ ಮಾಡೋದಾದರೆ ಬೇರೆ ಏನು ಚೇಂಜಸ್ನ ಮಾಡೋಕ್ಕಾಗಲ್ಲ. ನಾವು ಅದೇ ಪ್ಲೇಸಲ್ಲಿ ಆ ವಸ್ತುನ ಇಡಬೇಕಾಗತ್ತೆ. ಫೈನಲಿ ನಿಮ್ಮ ಜೊತೆ ಮಾತಾಡ್ತಾನೆ ಒಂದು ರೂಮಲ್ಲಿ ಇದ್ದಿದ್ದಂಥ ಸ್ಟಡಿ ಯೂನಿಟ್ ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾಯಿತು. ಪ್ರತಿಯೊಂದು ರೂಮಲ್ಲಿರುವಂಥ ಸ್ಟಡಿ ಯೂನಿಟ್ನ ಕೂಡ ಇಲ್ಲಿ ನಾನು ತೋರಿಸ್ತಾ ಇಲ್ಲ. ಆ ಥರ ಮಾಡಿದ್ರೆ ವಿಡಿಯೋ ಪೂರ್ತಿ ಲೆಂತಿ ಆಗಿಬಿಡುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ. ಇದು ಕಿಡ್ಸ್ ರೂಮಲ್ಲಿರುವಂಥ ಸ್ಟಡಿ ಯೂನಿಟ್. ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇನ್ವಿಟೇಷನ್, ಇದನ್ನ ಫೈಲ್ ರೀತಿ ಅವರ ವರ್ಕ್ ಶೀಟ್ಸ್ ಇರ್ಬೋದು, ಡ್ರಾಯಿಂಗ್ ಶೀಟ್ಸ್ ಎಲ್ಲನೂ ಇಟ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ದಾರೆ.
ಯಾವುದೇ ಒಂದು ಏರಿಯಾನ ಡೆಕೋರ್ ಮಾಡಬೇಕಂದ್ರೂ ಕೂಡ ನ್ಯಾಚುರಲ್ ಥಿಂಗ್ಸ್ನ ಆ್ಯಡ್ ಮಾಡಿದ್ರೆ ಮಾತ್ರನೇ ಆ ಒಂದು ಬ್ಯೂಟಿನೆಸ್ ಅನ್ನೋದು ಜಾಸ್ತಿ ಆಗೋದು. ಇಲ್ಲಿ ನಾನು ಕೆಲವೊಂದು ಇಂಡೋರ್ ಪ್ಲಾಂಟ್ಸ್ನ ಕೂಡ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬೇಗನೆ ಕ್ಲೀನಿಂಗ್ ಅನ್ನೋದು ಸ್ಟಾರ್ಟ್ ಮಾಡಿರೋದ್ರಿಂದ ಒಳಭಾಗದಲ್ಲಿ ಅಂದರೆ ಕಬೋರ್ಡ್ಸ್ ಇರ್ಬೋದು, ಈ ರೀತಿ ಸ್ಟಡಿ ಯೂನಿಟ್ಸ್, ಈ ಒಂದು ಏರಿಯಾಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಡೇಸ್ ಆಗಿರೋದ್ರಿಂದ ಆಗಾಗ ಮಿಡಲಲ್ಲಿ ನಾನು ರೆಸ್ಟ್ ಮಾಡ್ತಾ ಕೂಡ ಕ್ಲೀನಿಂಗ್ ಅನ್ನೋದು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಸಬ್ಜಾ ವಾಟರ್ ಜೊತೆಗೆ ಬನ್ ಜೊತೆಗೆ ಗುಲ್ಕನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಡ್ರೆಸ್ಸಿಂಗ್ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿಟ್ಟಿರೋ ಅಂತಹ ಎಲ್ಲ ವಸ್ತುಗಳನ್ನ ಸೈಡ್ಗೆ ಇಟ್ಕೊಂಡು ಆಗಲೇ ಹೇಳ್ದಂಗೆ ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತೀನಿ. ಡ್ರೆಸ್ಸಿಂಗ್ ಯೂನಿಟ್ ಅಂದರೆ ಮಿರರ್ ಕಂಪಲ್ಸರಿ ಇರುತ್ತೆ ಅಲ್ವಾ. ಮಿರರ್ ಮೇಲೆ ನಾನು ಡೈರೆಕ್ಟಾಗಿ ಲಿಕ್ವಿಡ್ನ ಸ್ಪ್ರೇ ಮಾಡಿಬಿಟ್ಟು ಈಗ ಒಂದು ಮೈಕ್ರೋಫೈಬರ್ ಕ್ಲಾತಿಂದ ಸಿಸ್ ಕ್ರಾಸ್ ರೀತಿಯಲ್ಲಿ ವೈಪ್ ಮಾಡ್ತಾ ಇದ್ದೀನಿ. ಇನ್ನೂ ಕ್ಲಿಯರ್ ಆಗಿರುವಂಥ ಮಿರರ್ ಬಂದಿಲ್ಲ ಅನ್ನೋದಾದರೆ ಟಿಶ್ಯೂ ಪೇಪರ್ನ ಯೂಸ್ ಮಾಡಿ ಅದರಿಂದ ವೈಪ್ ಮಾಡ್ತೀನಿ. ಆಗ ನೀಟಾಗಿ ಕ್ಲಿಯರ್ ಆಗಿ ಬರುತ್ತೆ ಈ ಒಂದು ಮಿರರ್ ಇಮೇಜ್ ಅನ್ನೋದು. ಇನ್ನು ಸೈಡ್ ಡೋರ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಹ್ಯಾಂಗಿಂಗ್ಸ್ ಎಲ್ಲ ಇಟ್ಸಿರೋದ್ರಿಂದ ಅಲ್ಲಿ ಏನಾದರೂ ಹ್ಯಾಂಗ್ ಮಾಡಬೇಕಾದ್ರೆ ಕೈಯಲ್ಲಿರುವಂಥ ಡಸ್ಟ್ ಎಲ್ಲ ಕೂಡ ಅಂಟ್ಕೊಂಡಿರುತ್ತೆ. ಒನ್ಸ್ ಕ್ಲೀನ್ ಆದಮೇಲೆ ವೇಸ್ಟ್ ಬಾಕ್ಸಸ್ನ ಯೂಸ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಕ್ಲಾತಿಂದ ಸ್ವಿಚ್ ಬೋರ್ಡ್ಸ್ನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಿಚ್ ಬೋರ್ಡ್ಸ್ ಆಲ್ಮೋಸ್ಟ್ ಕ್ಲೀನಾಗೇ ಇರುತ್ತೆ ನಮ್ಮ ಮನೆಯಲ್ಲಿ. ತುಂಬ ಜಾಸ್ತಿ ಜಿಡ್ಡಾಗಿದೆ ಅಂದರೆ ಮಾತ್ರನೇ ನಾನು ಇದಕ್ಕೆ ಆದಂಥ ಕೆಲವೊಂದು ಲಿಕ್ವಿಡ್ಸ್ನ ಪ್ರಿಪೇರ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಅದರ್ವೈಸ್ ನಾರ್ಮಲ್ ಬೇಸಿಕ್ ಕ್ಲೀನಿಂಗ್ ಲಿಕ್ವಿಡಿಂದನೇ ವೈಪ್ ಮಾಡ್ಕೊಳ್ತೀನಿ. ಇದು ಇನ್ನೊಂದು ರೂಮಲ್ಲಿರುವಂಥ ಡ್ರೆಸ್ಸಿಂಗ್ ಯೂನಿಟು. ಇಲ್ಲಿರುವಂಥ ಮಿರರ್ನ ಕೂಡ ಸೇಮ್ ವೇಯಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮಿರರ್ ಸ್ವಲ್ಪ ಕ್ಲಿಯರ್ ಆಗಿರಲಿಲ್ಲ, ಅದಕ್ಕೋಸ್ಕರ ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು ಈ ರೀತಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿರುವಂಥ ಡ್ರಾಸ್ನ ಕೂಡ ಅದೇ ಥರನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 2 months ಬ್ಯಾಕ್ ಒಂದ್ಸರಿ ಕ್ಲೀನ್ ಮಾಡ್ಕೊಂಡಿದ್ದೆ. ಬಟ್ ಇದು ಕಿಡ್ಸ್ ರೂಮ್ ಆಗಿರೋದ್ರಿಂದ ಆಗಾಗ ಮಿಕ್ಸ್ ಆಗ್ತಾನೆ ಇರುತ್ತೆ. ಈ ಥರ ನಾನು ನೋಡಿಕೊಂಡು ವಸ್ತುಗಳನ್ನೆಲ್ಲ ನೀಟಾಗಿ ಅದರ ಜಾಗದಲ್ಲಿ ರೀಅರೇಂಜ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಈ ಟೇಬಲ್ಸ್ನ ಹಬ್ಬಗಳ ಟೈಮಲ್ಲಿ ಮಾತ್ರನೇ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಕೂದಲೆಲ್ಲ ಕೂಡ ಸ್ಟಿಕ್ ಆಗಿಬಿಟ್ಟಿದೆ. ಅದನ್ನೆಲ್ಲ ಕೂಡ ತೆಗೆದು ಒಂದ್ಸರಿ ವೈಪ್ ಮಾಡ್ಕೊಳ್ತೀನಿ. ಈ ಥರ ಪಾಲಿಶ್ ವುಡ್ ಮೇಲೆ ಆಯಿಲಿ ಬೇಸ್ಡ್ ಲಿಕ್ವಿಡ್ಸ್ನ ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ಆ ಲಿಕ್ವಿಡ್ಸ್ ಯಾವ ಥರ ತಯಾರಿ ಮಾಡ್ಕೊಳ್ಬೋದು ಅನ್ನೋದು ಕೂಡ ನಾನು ಈಗಾಗಲೇ ಕೆಲವೊಂದು ವಿಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ. ವುಡನ್ ಸರ್ಫೇಸಸ್ನ ಯಾವ ರೀತಿ ಕ್ಲೀನ್ ಮಾಡ್ಬೋದು ಅಂತ ಕ್ಲಿಯರ್ ಆಗಿರುವಂಥ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈ ಡ್ರಾಸ್ನ ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಈಗ ಇನ್ನೊಂದು ರೂಮಲ್ಲಿರುವಂಥ ಡ್ರೆಸ್ಸಿಂಗ್ ಯೂನಿಟ್ನ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈ ರೂಮಲ್ಲಿರುವಂಥ ಡ್ರೆಸ್ಸಿಂಗ್ ಯೂನಿಟ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ, ಯಾವ ಥರ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ರೀತಿ DIYಸ್ನ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಈಗಾಗಲೇ ಒಂದು ಕ್ಲಿಯರ್ ವಿಡಿಯೋನ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಆದರೆ ಐ ಬಟನಲ್ಲೂ ಕೂಡ ಲಿಂಕ್ನ ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿದ್ರೆ ನಿಮಗೆ ಲಿಂಕ್ ಅನ್ನೋದು ಸಿಗುತ್ತೆ. ಇನ್ನು ಕಬೋರ್ಡ್ಸ್ನ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಓಪನ್ ಮಾಡ್ತಾ ಇದ್ದೀನಿ. ಕ್ಲೋಸ್ಡ್ ಏರಿಯಾಸ್ ಏನೇನಿರುತ್ತೆ ಅದನ್ನೆಲ್ಲ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬೇರೆ ಕ್ಲೀನಿಂಗ್ಸ್ನೆಲ್ಲ ಕೂಡ ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಮೊದಲು ಎಲ್ಲ ಕಬೋರ್ಡ್ಸಲ್ಲಿರುವಂಥ ವಸ್ತುಗಳನ್ನ ಒಂದೇ ಸರಿ ತೆಗೆದು ಕೆಳಗಡೆ ಹಿಡ್ದಿರ ಒಂದು ಶೆಲ್ಫಲ್ಲಿರುವಂಥ ಬಟ್ಟೆಗಳನ್ನ ತೆಗೆದು ಕೆಳಗಡೆ ಇಟ್ಟು ಅದನ್ನು ಕ್ಲೀನ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಶೆಲ್ಫ್ನ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ವಾರ್ಡ್ರೂಬ್ಸ್ ಎಲ್ಲ ಆರ್ಗನೈಸಿಂಗ್ ಆಗಿ ಇರೋದ್ರಿಂದ ರೀಅರೇಂಜ್ ಮಾಡೋದು ತುಂಬ ಈಸಿ ಆಗುತ್ತೆ. ಡಿಕ್ಲಟರ್ ಮಾಡಬೇಕು ಅನ್ನೋದಾದರೆ ಎಲ್ಲದನ್ನು ತೆಗೆದು ಒಂದು ಕಡೆ ಡಂಪ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಈಗಾಗಲೇ ಇದು ಆರ್ಗನೈಸಿಂಗ್ ಆಗೇ ಇರೋದ್ರಿಂದ ಜಸ್ಟ್ ನಾನು ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಎಲ್ಲೆಲ್ಲಿ ಇಟ್ಟಿರುವಂಥ ವಸ್ತುಗಳನ್ನ ಅಂದರೆ ಎಲ್ಲೆಲ್ಲಿ ಇಟ್ಟಿರುವಂಥ ಬಟ್ಟೆಗಳನ್ನ ಅಲ್ಲಲ್ಲೇ ಜೋಡಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರುವಂಥ ಆರ್ಗನೈಸರ್ಸ್ನ 4 yearsಯಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಆರ್ಗನೈಸರ್ಸ್ನ ಯೂಸ್ ಮಾಡಿದಾಗಿಂದಲೂ ಕೂಡ ಬಟ್ಟೆಗಳು ಜೋಡಿಸೋದು ತುಂಬಾ ಈಸಿ. ನೆಕ್ಸ್ಟ್ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡು ಐರನ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನೆಲ್ಲ ಕೂಡ ಇಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇನ್ನು ಸ್ವಿಮ್ಮಿಂಗ್ ಸೂಟ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಬ್ಯಾಕ್ ಸೈಡ್ ಇಟ್ಕೊಂಡಿದ್ದೀನಿ. ಕೆಲವೊಂದು ಸ್ಯಾರೀಸ್ನ ಮನೇಲಿ ಕೂಡ ವೇರ್ ಮಾಡ್ತೀವಲ್ವ, ಅಂಥ ಸ್ಯಾರೀಸ್ನ ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ.
ಕಬೋರ್ಡ್ ಅಲ್ಲೂ ಕೂಡ ಡ್ರಾಸ್ ಇರುತ್ತೆ ಅಲ್ವಾ, ಈ ಒಂದು ಡ್ರಾಸ್ ಅಲ್ಲಿ ನಾನು ಕೆಲವೊಂದು ಲೆಗಿನ್ ಪ್ಯಾಂಟ್ಸ್ ನ, ಇನ್ನೊಂದು ಕಡೆ ಡ್ರಾಸ್ ಅಲ್ಲಿ ಸ್ಯಾರಿ ಪೆಟ್ಟಿಕೋಟ್ಸ್ ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಒಂದು ಆರ್ಗನೈಸೇಷನ್ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಈಗಲೇ ಒಂದು ಲೈಕ್ ಮಾಡಿ. ಇನ್ನೊಂದು ಕಬೋರ್ಡ್ ಅಲ್ಲಿರುವಂತ ಬಟ್ಟೆಗಳನ್ನ ಕೂಡ ನಾನು ಅದೇ ತರನೇ ರಿಅರೇಂಜ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಳ್ತೀನಿ. ಇದರಲ್ಲಿರುವಂತಹ ಎಲ್ಲಾ ಬಟ್ಟೆಗಳನ್ನ ಸೈಡ್ ತೆಗೆದು ಇಟ್ಕೊಂಡಿದ್ದೀನಿ. ಅಂದ್ರೆ ಇದರಲ್ಲಿ ಬಟ್ಟೆ ಇಡೋದಕ್ಕೋಸ್ಕರ ನಾನು ಆರ್ಗನೈಸರ್ಸ್ ನ ಯೂಸ್ ಮಾಡಿರೋದ್ರಿಂದ ಎಲ್ಲಾ ಆರ್ಗನೈಸರ್ ನ ಸೈಡ್ ತೆಗೆದಿಟ್ಟಿದ್ದೀನಿ. ಇದರಿಂದ ನಂಗೆ ತೆಗೆಯೋದು ಈಸಿ ಆಗುತ್ತೆ, ಮತ್ತೆ ಎತ್ತಿಡ್ಬೇಕಾದ್ರೂ ಕೂಡ ಈಸಿ ಆಗುತ್ತೆ. ಇದೇ ತರ ಕಿಡ್ಸ್ ಕಬೋರ್ಡ್, ಸ್ಯಾರಿ ವಾರ್ಡ್ರೂಪ್ ಎಲ್ಲ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಿರುವಂಥ ವಿಡಿಯೋಸ್ನ ಈಗಾಗಲೇ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ವಾರ್ಡ್ರೂಪ್ ಇನ್ಸೈಡ್ ಎಲ್ಲ ಕ್ಲೀನ್ ಮಾಡಿದ ಆಗಿದೆ. ಔಟ್ ಸೈಡ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಒಂದ್ಸರಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತ ಡಸ್ಟರು ಎಕ್ಸ್ಟೆಂಡೆಡ್ ಡಸ್ಟರು. ಇದರಲ್ಲಿ 3-4 ಅಟ್ಯಾಚ್ಮೆಂಟ್ಸ್ ಕೊಟ್ಟಿರ್ತಾರೆ. ಯಾವ ಏರಿಯಾನ ಡಸ್ಟಿಂಗ್ ಮಾಡ್ತಾ ಇದೀವಿ ಅನ್ನೋದ್ರ ಮೇರೆಗೆ ಅಟ್ಯಾಚ್ಮೆಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ರೂಮ್ ಡಸ್ಟಿಂಗ್ ಎಲ್ಲ ಮುಗೀತು. ಈ ರೂಮ್ ಅಲ್ಲಿರುವಂತ ಲಾಫ್ಟ್ ನ ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನ ಆರ್ಗನೈಸ್ ಮಾಡೋ ಅಷ್ಟು ವಸ್ತುಗಳೇನು ಇಲ್ಲ, ಜಸ್ಟ್ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಎಲ್ಲಾ ವಸ್ತುಗಳನ್ನ ಅದರ ಜಾಗದಲ್ಲಿ ರಿಅರೇಂಜ್ ಮಾಡ್ಕೊಳ್ತೀನಿ ಅಷ್ಟೇನೆ. ಲಾಫ್ಟ್ ಟೈಟಲ್ ಇರೋದ್ರಿಂದ ಲ್ಯಾಡರ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಲಾಫ್ಟ್ ಒಳಗಡೆ ಡಸ್ಟ್ ಜಾಸ್ತಿ ಕಲೆಕ್ಟ್ ಆಗಿರಲ್ಲ, ಜಸ್ಟ್ ಈ ಎಡ್ಜಸ್ ಮೇಲೆ ಮಾತ್ರನೇ ಸ್ಟಿಕ್ಕಿ ಆಗಿರುವಂಥ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ವಿಂಡೋಸ್ನ ಯಾವಾಗಲೂ ಓಪನ್ ಮಾಡಿ ಇಡೋದ್ರಿಂದ ಡಸ್ಟ್ ಸ್ವಲ್ಪ ಜಾಸ್ತಿನೇ ಕೂತ್ಕೊಳ್ತಾ ಇರುತ್ತೆ. ಆಗಾಗ ನೋಡಿ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ನಾನು ಡಸ್ಟರಿಂದಾನೇ ಕ್ಲೀನ್ ಮಾಡ್ಕೊಳ್ತಿರ್ತೀನಿ. ಹಬ್ಬಗಳ ಟೈಮಲ್ಲಿ ಮಾತ್ರನೇ ಈ ಥರ ಲಾಫ್ಟ್ನ ಒಳಗಡೆ ಮತ್ತು ಈ ಎಡ್ಜಸ್ ಅಲ್ಲೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಈಗಾಗಲೇ ವಿಡಿಯೋ ಸ್ವಲ್ಪ ಲೆಂತಿ ಆಗಿದೆ, ಸೊ ಅದಕ್ಕೋಸ್ಕರ ಇಲ್ಲಿ ನಾನು ನೀಟಾಗಿ ಕ್ಲೀನಿಂಗ್ ಎಲ್ಲ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇಲ್ಲ. ನಾರ್ಮಲ್ ಆಗಿ ಫಸ್ಟು ಈ ಒಂದು ಡೋರ್ಸ್ ಎಲ್ಲ ಕ್ಲೀನ್ ಮಾಡಿ ಇನ್ಸೈಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಆ ಒಂದು ಸೂಟ್ ಕೇಸಸ್ನೆಲ್ಲ ಕೂಡ ಒಂದು ಕಡೆಯಿಂದ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಸೀಲಿಂಗ್ ಫ್ಯಾನ್ ನೋಡ್ತಾ ಇದ್ದೀರಲ್ವಾ ಎಷ್ಟೊಂದು ಡಸ್ಟ್ ಆಗಿದೆ ಅಂತ. ಸೀಲಿಂಗ್ ಫ್ಯಾನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಆಲ್ ಪರ್ಪಸ್ ಕ್ಲೀನಿಂಗ್ ಲಿಕ್ವಿಡ್ನೇ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಡರ್ ಹೇಗೂ ತೆಗೆದಿದ್ದೀನಿ. ಸ್ವಲ್ಪ ಹೈಟಲ್ಲಿರುವಂಥ ಫ್ಯಾನ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಲ್ಯಾಡರ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇದಕ್ಕೆ ಅಂತ ಡಸ್ಟರ್ನ ಯೂಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಫ್ಲೋರ್ ಎಲ್ಲ ಕ್ಲೀನ್ ಆಗಿರೋದ್ರಿಂದ ಫಸ್ಟ್ ನಾನಿಲ್ಲಿ ವೆಟ್ ಕ್ಲಾತಿಂದ ಒಂದ್ಸರಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಡ್ರೈ ಕ್ಲಾತ್ ಮೇಲೆ ಲಿಕ್ವಿಡ್ನ ಸ್ಪ್ರೇ ಮಾಡಿಕೊಂಡು ಒಂದ್ಸರಿ ವೈಪ್ ಮಾಡ್ಕೊಳ್ತೀನಿ. ಇದರಿಂದ ಒಂದು ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ, ಕೊಳೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.